ರಾಜ್ಯ ರಾಜಕಾರಣದಲ್ಲಿ ಪವರ್ಫುಲ್ ವರದಿ ಸಂಚಲನವನ್ನ ಮೂಡಿಸಿದೆ. ಸ್ಮಾರ್ಟ್ ಲೂಟಿ ಗೋಲ್ಮಾಲ್ ಬಗ್ಗೆ ಪವರ್ ಟಿವಿ ಬಿಗ್ ಎಕ್ಸ್ಪೋಸ್ ಮಾಡಿತ್ತು. ಸ್ಮಾರ್ಟ್ ಮೀಟರ್ನ ಹಿಂದಿರುವಂತಹ ಷಡ್ಯಂತ್ರಗಳನ್ನ, ಸ್ಮಾರ್ಟ್ ಮೀಟರ್ ಹಿಂದಾಗ್ತಾ ಇದ್ದಂತಹ ಅವ್ಯವಹಾರವನ್ನ ಬಯಲಿಗೆಳೆದಿತ್ತು. ಪವರ್ ಟಿವಿ ವರದಿ ಈಗ ಸಂಚಲನ ಮೂಡಿಸಿದೆ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ವಿಧಾನಸೌಧದಲ್ಲಿ ಮಾತ್ರ ಅಲ್ಲ, ದೆಹಲಿಯಲ್ಲೂ ಕೂಡ ಈ ವರದಿ ಸಂಚಲನ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಈ ಸ್ಮಾರ್ಟ್ ಲೂಟಿಯ ಸುದ್ದಿ ತಲುಪಿದೆ. ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂಗೆ ಸಿಎಂ ಸಿದ್ದರಾಮಯ್ಯ ಮಿನಿಸ್ಟರ್ ಅನ್ನು ಕರೆದು ಸಿಡಿಮಿಡಿ ವ್ಯಕ್ತಪಡಿಸಿದ್ದಾರೆ. ದಿಢೀರ್ ಇಂಧನ ಇಲಾಖೆಯ ಪ್ರಗತಿ ಪರಿಶೀಲನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮುಂದಾಗ್ತಿದ್ದಾರೆ. ಸಚಿವ ಕೆಜೆ ಜಾರ್ಜ್ ಸೇರಿ ಇಲಾಖೆಯ ಹಲವು ಅಧಿಕಾರಿಗಳಿಗೆ ಬುಲಾವ್ ಕೊಟ್ಟಿದ್ದಾರೆ. ಇವತ್ತು ಸಂಜೆ 5:30ಕ್ಕೆ ಸಿಎಂ ಕಾವೇರಿ ನಿವಾಸದಲ್ಲಿ ಈ ಬಗ್ಗೆ ಮಹತ್ವದ ಚರ್ಚೆ ಆಗುತ್ತೆ. ಇಂಧನ ಇಲಾಖೆಯ ಅಧಿಕಾರಿಗಳಿರ್ತಾರೆ, ಇಂಧನ ಇಲಾಖೆ ಸಚಿವರಿರ್ತಾರೆ. ಇವರೆಲ್ಲರ ಸಮ್ಮುಖದಲ್ಲಿ ಚರ್ಚೆ ಆಗುತ್ತೆ. ಅಧಿಕಾರಿಗಳ ವಿರುದ್ಧ ಚಾಟಿ ಬೀಸುವ ಎಲ್ಲ ಸಾಧ್ಯತೆಗಳಿದೆ. ಕೆಜೆ ಜಾರ್ಜ್ ಏನಂತಾರೆ ಅನ್ನೋದು ಕೂಡ ಪ್ರಶ್ನೆ. ಇಲ್ಲಿ ಯಾಕೆ ಇವತ್ತಿದ್ದು ಬಹಳ ಮಹತ್ವವನ್ನು ಪಡೆಯುತ್ತೆ ಅಂತಂದ್ರೆ, ಡೆಲ್ಲಿಯಿಂದ ಬಂದಿದ್ದಷ್ಟೇ ಸಿದ್ದರಾಮಯ್ಯನವರು, ಡೆಲ್ಲಿಯಿಂದ ಅವರು ಬರ್ತಿದ್ದಂಗೆ ಈ ವಿಚಾರದ ಬಗ್ಗೆ ಮೀಟಿಂಗ್ ಕರೆದಿದ್ದಾರೆ ಅಂತಂದ್ರೆ ಹೈಕಮಾಂಡ್ಗೆ ಇದು ತಲುಪಿದೆ. ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ, ಮಗದೊಂದು ಆಮೇಲೆ ನೋಡ್ರಿ, ಫಸ್ಟ್ ಇಂಧನ ಇಲಾಖೆಯಲ್ಲಿ ಆಗ್ತಾ ಇರುವಂಥ ಹಣೆ ಬರ, ಆ ಕರ್ಮಕಾಂಡದ ಬಗ್ಗೆ ಮೊದಲು ನೋಡ್ರಿ ಅಂತ ಹೈಕಮಾಂಡ್ ಖಡಕ್ ಸೂಚನೆಯನ್ನು ಕೊಟ್ಟಂಗೆ ಬಹಳ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ. ಅದಕ್ಕೆ ಬರ್ತಾ ಇದ್ದಂಗೆ ಮುಖ್ಯಮಂತ್ರಿಗಳು ಇಂಧನ ಸಚಿವರನ್ನು ಕರೆದಿದ್ದಾರೆ. ಮಾನ್ಯ ಜಾರ್ಜ್ ಅವರೇ ಬನ್ನಿ, ನಿಮ್ಮ ಇಲಾಖೆ ಜೊತೆಗೆ ಹಲವು ವಿಚಾರಗಳ ಪ್ರಶ್ನೆ ಇದೆ, ಮಾತಾಡೋದಿದೆ, ಬನ್ನಿ ಅಂತ ಹೇಳಿ ಕರೆದಿದ್ದಾರೆ. ಇಂಧನ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ಬಹಳ ದಿಢೀರಾಗಿ ಕರೆದಿರೋ ಹಿನ್ನೆಲೆಯಲ್ಲಿ ಇಲ್ಲಿ ಏನು ಮಾತಾಡ್ತಾರೆ, ಇದೇ ಮಾತಾಡ್ತಾರೆ. ಏನು ಸ್ಮಾರ್ಟ್ ಲೂಟಿ ಇದು, ಏನು ವಿಚಾರ, ಏನಿದು ಕತೆ ಅಂತ ಹೇಳಿ ಇಂಧನ ಸಚಿವರಿಗೆ ಪ್ರಶ್ನೆ ಕೇಳ್ಬೋದು. ಇಂಧನ ಸಚಿವರು ಅದಕ್ಕೆ ಉತ್ತರ ಕೊಡಬೇಕಾದ ಅನಿವಾರ್ಯತೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸುಮ್ಮನೆ ಅದಿದೆ, ಇದಿದೆ, ಡಾಕ್ಯುಮೆಂಟ್ ಇದೆ, ಅಮೆಂಡ್ಮೆಂಟ್ ಇದೆ ಅಂದ್ಕೊಂಡು ಬರೀ ಕತೆಗಳ ನೋಡಿತಾ ಇದ್ದಂಥ ಇಂಧನ ಇಲಾಖೆ ಇವತ್ತು ಮುಖ್ಯಮಂತ್ರಿಗಳಿಗೆ ಹೆಂಗೆ ಹೇಳುತ್ತೆ? ಯಾಕಂದರೆ ನಮಗೆ ಉತ್ತರ ಕೊಟ್ಟಂಗೆ ಅವ್ರಿಗೆ ಉತ್ತರ ಕೊಡೋಕ್ಕಾಗೋದಿಲ್ವಲ್ಲ. ಮುಖ್ಯಮಂತ್ರಿಗಳು ಕೇಳೋ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಕೊಡಲೇಬೇಕಾದಂಥ ಅನಿವಾರ್ಯತೆ ಇದೆಯಲ್ಲ. ಏನಾಗಿದೆ ಅನ್ನೋದ್ರ ಬಗ್ಗೆ ಅದು ಹೆಂಗೆ ಹೇಳ್ತಾರೆ ಅನ್ನುವ ಕುತೂಹಲ ಇದೆ. ಮತ್ತು ಇವತ್ತಿನ ಸಭೆಯಲ್ಲಿ ಬೇರೆ ಏನೇನಾಗುತ್ತೆ, ಏನೇನು ಚರ್ಚೆಗಳಾಗುತ್ತೆ, ಏನಾದರೂ ಸ್ಮಾರ್ಟ್ ಲೂಟಿ ವಿಚಾರದಲ್ಲಿ ಮಹತ್ವದ ನಿರ್ಧಾರ ಏನಾದರೂ ಮುಖ್ಯಮಂತ್ರಿಗಳ ಕಡೆಯಿಂದ ಹೊರಗಡೆ ಬೀಳೋ ಸಾಧ್ಯತೆ ಇದೆಯಾ ಅನ್ನೋ ಕುತೂಹಲ ಕೂಡ ಇದೆ. ಬಟ್ ಹೈಕಮಾಂಡ್ಗೆ ತಲುಪಿದೆ. ಕೆ ಸಿ ವೇಣುಗೋಪಾಲ್ಗೂ ತಲುಪಿದೆ, ಸುರ್ಜೇವಾಲಾಗೂ ತಲುಪಿದೆ, ರಾಹುಲ್ ಗಾಂಧಿ ಅವ್ರಿಗೂ ತಲುಪಿದೆ. ಬನ್ನಿ ಇದ್ರ ಬಗ್ಗೆ ಫಸ್ಟು ಮೊದಲಾಗಿ ಅವ್ರ ಹತ್ರ ಮಾತಾಡಿ ಅಂತ ಮುಖ್ಯಮಂತ್ರಿಗಳನ್ನು ವಾಪಸ್ ತೆರಳ್ತಾ ಇದ್ದಂಗೆ ಮೊದಲು ಈ ವಿಚಾರವನ್ನು ಮುಗಿಸಿ ಅಂತ ಹೇಳಿ ಕಳಿಸಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾ ಇದ್ದಂಗೆ ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಇಂಧನ ಇಲಾಖೆಯವರನ್ನು ಕರೆದಿದ್ದಾರೆ. ಆನಂದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ದೆಹಲಿ ಅಂಗಳವನ್ನು ತಲುಪಿದೆ ಪವರ್ ಟಿವಿಯ ಸುದ್ದಿ. ದೆಹಲಿಯಿಂದ ಏನೋ ಸಂದೇಶ ಬಂದಂಗಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಏನು ಸಂದೇಶ ಬಂದಿದೆ, ಏನಿದೆ ಇವತ್ತು ಕಾರ್ಯಕ್ರಮ? ಪ್ರಣಂತ, ಪ್ರಮುಖವಾಗಿ ಪವರ್ ಟಿವಿಯಲ್ಲಿ ಸ್ಮಾರ್ಟ್ ಮೀಟರ್ ಹಗರಣದ ಇಂಚಿಂಚು ಒಂದು ಮಾಹಿತಿಯನ್ನು ನೀಡಲಾಗಿತ್ತು. ಜೊತೆಗೆ ಇಲ್ಲಿರ್ತಕ್ಕಂಥ ಬಂಡಾಧಿಕಾರಿಗಳು ಆ ಒಂದು ಹಗರಣವನ್ನ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಪ್ರಯತ್ನವನ್ನ ಪಟ್ಟರು. ಜೊತೆಗೆ ಈ ಒಂದು ಟೆಂಡರ್ ಅನ್ನ ಪಡೆದಿರ್ತಕ್ಕಂಥ ರಾಜಶ್ರೀ ಕಂಪನಿಯನ್ನ ಅವರ ಪರವಾಗಿ ನಿಲ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು ಎಲ್ಲವನ್ನೂ ಕೂಡ, ಎಲ್ಲ ದಾಖಲೆಗಳನ್ನು ಕೂಡ ರೆಡಿ ಮಾಡಿಕೊಂಡು ದೊಡ್ಡ ಮಟ್ಟದ ಒಂದು ಹಗರಣವನ್ನ ಎಸಗೋದಕ್ಕೆ ಬಂದಿದ್ರು. ಆದ್ರೆ ಪವರ್ ಟಿವಿ ಇಂಚಿಂಚು ಮಾಹಿತಿಯನ್ನ, ಈ ಒಂದು ಟೆಂಡರ್ ನಲ್ಲಿ ಯಾವೆಲ್ಲ ಒಂದು ನಿಯಮಗಳನ್ನ ಪಾಲನೆ ಮಾಡಲಾಗಿಲ್ಲ, ರಾಜಶ್ರೀ ಕಂಪನಿಗೆ ಅನುಕೂಲವಾಗುವಂತೆ ಯಾವ್ಯಾವ ರೀತಿ ಟೆಂಡರ್ ಪ್ರಕ್ರಿಯೆಯನ್ನ ಮಾಡಲಾಗಿತ್ತು ಅನ್ನೋದನ್ನ ಇಂಚಿಂಚು ಪ್ರಸಾರ ಮಾಡಿದ್ವಿ. ಈಗ ಕೊನೆಯದಾಗಿ ಹೈಕಮಾಂಡ್ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ. ಯಾಕೆಂದ್ರೆ ಈ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗಿರ್ತಕ್ಕಂಥದ್ದು. ಈ ಒಂದು ಹಗರಣ ಏನಿದೆ, ಇದು ಕೇವಲ 1 ಕೋಟಿ 2 ಕೋಟಿ ಅಲ್ಲ, ಸಾವಿರಾರು ಕೋಟಿ ಮೌಲ್ಯದ ಒಂದು ಹಗರಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಕೂಡ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ರಾಜ್ಯ ನಾಯಕರ ವಿರುದ್ಧನೂ ಕೂಡ ಚಾಟಿ ಬೀಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ನಿನ್ನೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹಾಗೆ ಖರ್ಗೆ ಅವರು, ಕೆ ಸಿ ವೇಣುಗೋಪಾಲ್ ಸೇರಿದಂತೆ ಕೆಲವು ನಾಯಕರು ಸಿಎಂ ಸಿದ್ದರಾಮಯ್ಯನವರನ್ನ ಈ ಒಂದು ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ ಅನ್ನೊಂದು ವಿಚಾರ ಗೊತ್ತಾಗಿರ್ತಕ್ಕಂಥದ್ದು. ಜೊತೆಗೆ ಈ ರೀತಿಯ ಒಂದು ಹಗರಣಗಳಿಂದ ರಾಜ್ಯ ಸರ್ಕಾರಕ್ಕೆ ಭಾರಿ ಕೆಟ್ಟ ಹೆಸರು ಆಗ್ತಿದೆ ಅನ್ನೋ ಒಂದು ಮಾತನ್ನ, ಅನ್ನೊಂದು ಅಸಮಾಧಾನವನ್ನ ಸಿಎಂ ಬಳಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೀಗಾಗಿ ಸಿಎಂ ಅವರು ಕೂಡ ಈ ಸ್ಮಾರ್ಟ್ ಮೀಟರ್ ಹಗರಣದಿಂದ ಒಂದಷ್ಟು ಸಿಡಿಮಿಡಿಗೊಂಡಿದ್ದಾರೆ. ಜೊತೆಗೆ ಗ್ಯಾರಂಟಿ ಕೊಟ್ಟಂತ ಒಂದು ಖುಷಿಯಲ್ಲಿ ರಾಜ್ಯ ಸರ್ಕಾರ ಇತ್ತು. ಗ್ಯಾರಂಟಿಯಿಂದ ಬಹಳಷ್ಟು
ಬಹಳಷ್ಟು ಸರ್ಕಾರಕ್ಕೆ ಇಮೇಜ್ ಜಾಸ್ತಿ ಆಗಿತ್ತು. ಆದ್ರೆ ಇಂಥ ಒಂದು ಹಗರಣಗಳಿಂದ ಈಗ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಹಳಷ್ಟು ಒಂದು ಅಸಮಾಧಾನಗೊಂಡಿದ್ದಾರೆ ಅಂತ ಮಾಹಿತಿ ಬಂದಿರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ದೆಹಲಿಯಿಂದ ವಾಪಸ್ ಆಗ್ತಿದ್ದಂತೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಇಂಧನ ಇಲಾಖೆಯ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಭೆಗೆ ಕೆಜೆ ಜಾರ್ಜ್ ಇಂಧನ ಇಲಾಖೆ ಸಚಿವರು ಅವರನ್ನು ಕೂಡ ಬುಲಾವ್ ಕೊಟ್ಟಿರ್ತಕ್ಕಂಥದ್ದು. ಇಂಧನ ಇಲಾಖೆಯಲ್ಲಿ ಯಾವೆಲ್ಲ ಒಂದು ಹಗರಣಗಳಾಗ್ತಾ ಇದೆ, ಏನೆಲ್ಲ ಒಂದು ಪ್ರಗತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳೋದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ರಾಜಶ್ರೀ ಕಂಪನಿಗೆ ಯಾಕೆ ಈ ಒಂದು ಟೆಂಡರ್ ಹೋಯ್ತು ಅನ್ನೋದ್ರ ಬಗ್ಗೆನೂ ಕೂಡ ಸಿಎಂ ಅವರು ಮಾಹಿತಿ ಪಡೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಜೊತೆಗೆ KW4 ಅಲ್ಲಿ ಕೊಡಬೇಕಾದಂತ ಒಂದು ಟೆಂಡರ್ ಅನ್ನ KW5, 6 ಅಲ್ಲಿ ಕೊಟ್ಟಂತ ಒಂದು ಆ ಒಂದು ಪ್ರಕ್ರಿಯೆಗಳನ್ನ ಯಾವ ರೀತಿ ಆ ಒಂದು ರಾಜಶ್ರೀ ಕಂಪನಿಗೆ ಅನುಕೂಲವಾಗುವಂತೆ ಮಾಡಿದ್ರು ಅನ್ನೋ ಒಂದು ವಿಚಾರವನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ರಾಜಶ್ರೀ ಕಂಪನಿಯ ಒಂದು ಅರ್ಹತೆ ಏನು ಅನ್ನೋದನ್ನು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ರಾಜಶ್ರೀ ಕಂಪನಿ ಏನಿದೆ ಅದು ಕೇವಲ ಒಂದು ವಿದ್ಯುತ್ ಪೋಲಗಳನ್ನ ತಯಾರು ಮಾಡ್ತಕ್ಕಂಥ ಒಂದು ಕಂಪನಿ ಆಗಿರ್ತಕ್ಕಂಥದ್ದು. ಜೊತೆಗೆ ಸ್ಮಾರ್ಟ್ ಮೀಟರ್ಗಳನ್ನ ಕಂಪನಿ ಉತ್ಪಾದನೆ ಮಾಡ್ತಕ್ಕಂಥ ಕಂಪನಿ ಅಲ್ಲ ಅದು ಅನ್ನೋ ಒಂದು ಆಪಾದನೆಗಳು ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಆ ಒಂದು ಕಂಪನಿಯ ಒಂದು ಮಾಲೀಕರೇನಿದ್ರೆ ಅವರು ಆ ಒಂದು ಕಂಪನಿ ಕೇವಲ ಒಂದು ಏಜೆಂಟ್ ಆಗಿರ್ತಕ್ಕಂಥದ್ದು ಅನ್ನೋ ಒಂದು ಮಾಹಿತಿನೂ ಕೂಡ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಈ ಒಂದು ಸ್ಮಾರ್ಟ್ ಮೀಟರ್ ಒಂದು ಹಗರಣ ಏನಿದೆ ಇದು ಸದ್ದಾಗಿತ್ತು. ಜೊತೆಗೆ ಬಿಜೆಪಿ JDS ನಾಯಕರು ಕೂಡ ಈ ಒಂದು ಸ್ಮಾರ್ಟ್ ಮೀಟರ್ ಹಗರಣವನ್ನ ಸದನದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರು. ಇದರಿಂದ ಬಹಳಷ್ಟು ಒಂದು ಮುಜುಗರ ಉಂಟಾಗ್ತಿದ್ದಂತೆ ಈಗ ಹೈಕಮಾಂಡ್ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರು ಎಚ್ಚೆತ್ತುಕೊಂಡು ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಈ ಒಂದು ವಿಚಾರವನ್ನ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ದೆಹಲಿಯಿಂದ ವಾಪಸ್ ಬರ್ತಿದ್ದಂತೆ ಇವತ್ತು ಸಂಜೆ 5:30ಕ್ಕೆ ಕಾವೇರಿ ನಿವಾಸದಲ್ಲಿ ಒಂದು ಸಭೆಯನ್ನು ಕೂಡ ಮಾಡಕ್ಕೆ ಮುಂದಾಗಿದ್ದಾರೆ. ಈ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಚಾಟಿ ಬೀಸ್ತಕ್ಕಂಥ ಒಂದು ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು. ಯಾಕೆಂದ್ರೆ ಸರ್ಕಾರ ಮಟ್ಟದಲ್ಲಿ ಏನೇ ಒಂದು ಹಗರಣ ಆದ್ರೂ ಕೂಡ ಅದು ಸಿಎಂ ಸಿದ್ದರಾಮಯ್ಯನವರ ಕುತ್ತಿಗೆಗೆ ಸುತ್ತಕೊಳ್ಳುತ್ತೆ. ಜೊತೆಗೆ ಅವರ ಒಂದು ವರ್ಚಸ್ಸಿಗೂ ಕೂಡ ಧಕ್ಕೆ ಬರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಈ ಸ್ಮಾರ್ಟ್ ಮೀಟರ್ ಹಗರಣವನ್ನ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇಂಧನ ಸಚಿವರು ಸೇರಿದಂತೆ ಅಧಿಕಾರಿಗಳಿಗೆ ಬುಲಾವ್ ಕೊಟ್ಟು ಈ ಒಂದು ಹಗರಣದ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಪಡೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಜೊತೆಗೆ ನಾನು ಈಗಾಗಲೇ ಹೇಳಿದಂತೆ ರಾಜಶ್ರೀ ಕಂಪನಿಗೆ ಅನುಕೂಲವಾಗುವಂತೆ ಈ ಒಂದು ಟೆಂಡರ್ ಅನ್ನ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. KW5, KW6 ಅಲ್ಲಿ ಕರಿಬೇಕಾದಂತಹ ಒಂದು ಟೆಂಡರ್ ಅನ್ನ KW4 ಅಲ್ಲಿ ಕೊಟ್ಟು ದೊಡ್ಡ ಮಟ್ಟದ ಒಂದು ಹಗರಣವನ್ನು ಎಸಗಿರ್ತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದೇ ಅಲ್ಲದೆ ಸ್ಮಾರ್ಟ್ ಮೀಟರ್ ಒಂದರ ಬೆಲೆ ಇರ್ತಕ್ಕಂಥದ್ದು 900 ರೂಪಾಯಿ, ಆದ್ರೆ ರಾಜ್ಯದಲ್ಲಿ 9,000 ರೂಪಾಯಿ ಅಂದ್ರೆ 100 ಪಟ್ಟು ಹೆಚ್ಚಳವನ್ನ ಮಾಡಿ ಸಾವಿರಾರು ಕೋಟಿಯನ್ನ ಲೂಟಿ ಮಾಡತಕ್ಕಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡು ಈ ಒಂದು ಹಗರಣದ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಪ್ರಣೋತ್, ಥ್ಯಾಂಕ್ ಯು ಆನಂದ ಮಾಹಿತಿಗೆ.